ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿ ಲಾಜಿಕ್. ಇವತ್ತಿನ ವಿಡಿಯೋ ಮೊರಾರ್ಜಿ ಪ್ರಶ್ನೆ ಪತ್ರಿಕೆ 2024ರ ಗಣಿತ ವಿಭಾಗ. ಸೊ ಈಗ ಅದನ್ನ ಸ್ಟಾರ್ಟ್ ಮಾಡೋಣ. ಅಲ್ಲಿವರೆಗೂ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಈಗ ಮೊದಲನೇ ಪ್ರಶ್ನೆ ನೋಡೋಣ. ಒಂದು ಟ್ರಸ್ಟ್ 165 ದಾನಿಗಳಿಂದ 135 ರೂಪಾಯಿಯನ್ನು ಸಂಗ್ರಹಿಸಿತು. ಒಂದು ವೇಳೆ ಟ್ರಸ್ಟ್ ಈ ಹಣವನ್ನು 5 ಶಾಲೆಗಳ ಮಧ್ಯೆ ಸಮಾನವಾಗಿ ಹಂಚಿದರೆ ಪ್ರತಿಯೊಂದು ಶಾಲೆಯು ಪಡೆಯುವ ಹಣ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲೇನು ಮಾಡೋದೀಗ, ಮೊದಲಿಗೆ 165 ದಾನಿಗಳಿಂದ ಒಬ್ಬೊಬ್ಬರ ಕಡೆಯಿಂದ 135 ರೂಪಾಯಿನ ಹಣ ಸಂಗ್ರಹಿಸಿದರೆ ಒಟ್ಟು ಹಣ ಎಷ್ಟು ಬರುತ್ತೆ? ಆ ಒಟ್ಟು ಹಣವನ್ನು 5 ಶಾಲೆಗಳ ಮಧ್ಯೆ ಹಂಚಿದರೆ, ಅಂದರೆ ಅಲ್ಲಿ ಆ ಒಟ್ಟು ಹಣ ಬಂದಂಥದ್ದನ್ನು ಗುಣಾಕಾರ ಮಾಡಿ ಬಂದಂಥ ಉತ್ತರವನ್ನು 5 ಶಾಲೆಗಳ ಮಧ್ಯೆ ನಾವೇನು ಮಾಡೋಣ, ಭಾಗಾಕಾರ ಮಾಡಿದರೆ ನಮಗೆ ಉತ್ತರ ಸಿಗುತ್ತೆ. ನೋಡೋಣವಾ ಅದು ಹೆಂಗಂತ. ಓಕೆ, 165 ಗುಂಡ್ಲೆ 135 ಅಂತ ಇದೆ. ಈಗ ಇದನ್ನು ನಾವು ಗುಣಾಕಾರ ಮಾಡಿದಾಗ 5 5 25, 5 3 5 6 30, 32, 5 1 5 6 7 8, 3 5 15, 3 6 18, 1 19, 3 1 3 4. ಮುಂದಿನ ಸಂಖ್ಯೆ ನೋಡೋದಾದರೆ 1 5 5, 1 6 6, 1 1 1. ಸೊ ಇದನ್ನಿಷ್ಟು ಕೂಡಿಸಿದಾಗ 5 7 8 ಪ್ಲಸ್ 9 17, 17 ಪ್ಲಸ್ 5 22, 4 ಪ್ಲಸ್ 6 10, 10 ಪ್ಲಸ್ 2 12, 1 ಪ್ಲಸ್ 1 2. ಸೊ 22,275 ರೂಪಾಯಿ ಒಟ್ಟಾರೆ ಅವರಾಗಿ ಸಂಗ್ರಹಿಸಿದಂಥ ಹಣ. ಈ ಹಣವನ್ನು ನಾವು 5 ಶಾಲೆಯ ಮಧ್ಯ ನಾವು ಹಂಚಬೇಕು ಅಲ್ವಾ. ಈಗ ಇದು ನೋಡೋಣ, ಒಂದು ನಿಮಿಷ. ಇದು 22,275 ಇದನ್ನು 5 ಶಾಲೆಗಳ ಮಧ್ಯೆ ನಾವು ಇದನ್ನು ಹಂಚಿದಾಗ 5 4 ಒಂದು ನಿಮಿಷ 5 4 20. ಸೊ ಮೈನಸ್ ಮಾಡಿದ್ರೆ 2 ಬಂತು. ನೆಕ್ಸ್ಟ್ ಸಂಖ್ಯೆನ ಇಳಿಸ್ಕೊಂಡ್ವಿ, 22 ಆಯಿತು. ನೆಕ್ಸ್ಟು 5 4 ಮತ್ತು 20, ಮತ್ತು ಮೈನಸ್ಸನ್ನು ಮಾಡಿದಾಗ 2 ಉಳಿತು. 7 ಇಳಿಸ್ಕೊತೀನಿ, 5 5 25, 2 ಉಳಿತು. ನಂತರ 5, ನೆಕ್ಸ್ಟ್ ಏನಾಗ್ತೀವಿ 5 5 25, ಇಲ್ಲಿ ಮೈನಸ್ ಮಾಡಿದಾಗ 0 ಉಳಿತು, ಶೇಷ 0 ಬಂತು. ಸೊ ಆನ್ಸರ್ ನಮ್ಮ ಉತ್ತರ ಏನು ಬರುತ್ತೆ ಅಂದರೆ 4,455. ಸೊ ಯಾವ್ದು ಆನ್ಸರ್ ಇದೆ ಇಲ್ಲಿ? 4,455. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ. 3 ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆ 144 ರೂಪಾಯಿ ಆದರೆ 3 ಕಿತ್ತಳೆ ಹಣ್ಣುಗಳ ಬೆಲೆ ಎಷ್ಟು? ಈಗ 1 ಡಜನ್ ಅಂದರೆ ಎಷ್ಟು ಹಣ್ಣು ಬರುತ್ತೆ? 12 ಹಣ್ಣುಗಳು ಬರ್ತಾವೆ. ಹಾಗಾದರೆ 3 ಡಜನ್ ಅಂದರೆ ಎಷ್ಟು? 12 24 36 ಅಂದರೆ ಎಷ್ಟು? 3 ಡಜನ್ ಅಂದರೆ 36 ಕಿತ್ತಳೆ ಹಣ್ಣುಗಳು. ಸೊ 36 ಕಿತ್ತಳೆ ಹಣ್ಣಿಗೆ 144 ರೂಪಾಯಿ ಆದರೆ 1 ಕಿತ್ತಳೆ ಹಣ್ಣಿಗೆ ಎಷ್ಟು ಅಂತ ಅಂದಾಗ ನಾವೀಗ ಅದನ್ನ ಮತ್ತೆ ಏನು ಮಾಡಬೇಕು, 144 ಭಾಗ್ಲೆ 36 ಅಂತ ಮಾಡಿದಾಗ ಇದನ್ನು ನಾವು ಭಾಗಾಕಾರನ ಮಾಡಬೇಕೀಗ. ಈ ಥರ ನೀವು ಸಪ್ರೇಟಾಗಿ ಮಾಡೋದ್ರ ಬದಲು ನಾವು ಡೈರೆಕ್ಟಾಗಿ ಈಗ 36 ಕಿತ್ತಳೆ ಹಣ್ಣಿಗೆ 144 ರೂಪಾಯಿ ಆದರೆ 3 ಕಿತ್ತಳೆ ಹಣ್ಣಿಗೆ ಎಷ್ಟು ಅಂತ ಕೇಳಿ ಓರೆ ಗುಣಾಕಾರನ ನೀವು ನೋಡ್ಕೋಬೇಕು. ಓರೆ ಗುಣಾಕಾರ ಅಂತಂದಾಗ ಏನಾಗುತ್ತೆ ಅಂತ ನೋಡಿದ್ರೆ ಇಲ್ಲಿ 3 ಮತ್ತು 144 ಗುಣಿಸ್ಬೇಕು. 3 ಗುಂಡ್ಲೆ 144 ಮತ್ತು 36 ಭಾಗ್ಲೆಯಾಗಿ ತಗೋಬೇಕು, ಆಯಿತಾ. ಅವಾಗಿಲ್ಲೇ 3 1 3 1 3 3 2 6 12 ಬಂತು. ನೆಕ್ಸ್ಟ್ 12 1 12 1 12, 2 ಉಳಿತು, 24 ಆಯಿತು. 12 2 24. ಸೊ 3 ಕಿತ್ತಳೆ ಹಣ್ಣಿಗೆ ಬೆಲೆ ಎಷ್ಟಾಯಿತು? 12 ರೂಪಾಯಿ ಆಯಿತು. ಸೊ ಇಲ್ಲಿ ಉತ್ತರ ಎಲ್ಲಿದೆ? ಆಪ್ಷನ್ ಬಿ 12 ರೂಪಾಯಿ.
ಮುಂದಿನ ಪ್ರಶ್ನೆ, ಒಂದು ಚೌಕಾಕಾರದ ಆಟದ ಮೈದಾನವು 55 ಮೀಟರ್ ಉದ್ದವಿದೆ. ಸುಮಾ ಆಟದ ಮೈದಾನದ ಸುತ್ತ 4 ಬಾರಿ ಓಡುತ್ತಾಳೆ. ಹಾಗಾದರೆ ಸುಮಾ ಓಡಿದ ಒಟ್ಟು ದೂರ ಎಷ್ಟು? ಈಗ ಇಲ್ಲಿ ನೋಡೋಣ ನಾವು. ಇಲ್ಲೀಗ ಒಂದು ಚೌಕಾಕಾರದ ಒಂದು ಬಾಹು ಎಷ್ಟಿದೆ? ಇದು 55, ಇದು 55, ಇದು 55, ಇದು 55, ಇದು 55. ಯಾಕಂದರೆ ಚೌಕದ ಎಲ್ಲ ಬಾಹುಗಳು ಸಮನಾಗಿರುತ್ತೆ. ಹಾಗಾದರೆ ನಾವು ಒಂದು ಚೌಕದ ಸುತ್ತಳತೆಯನ್ನು ನೋಡೋದಾದರೆ 4 ಇಂಟು ಬಾಹು ಚೌಕದ ಸುತ್ತಳತೆಯ ಸೂತ್ರ ಆಗಿದೆ. 4ಕ್ಕೆ 4 ಗುಂಡ್ಲೆ ಬಾಹು ಎಷ್ಟಿದೆ ಇಲ್ಲಿ? 55 ಇದೆ. ಸೊ ಇದನ್ನೆರಡನ್ನೂ ನಾವು ಗುಣಾಕಾರ ಮಾಡಿದಾಗ 220 ಮೀಟರ್ ಒಂದು ಚೌಕದ ಒಂದು ಸುತ್ತಳತೆ ಅಂತ ಸಿಕ್ತು. ಅವಳು ಎಷ್ಟು ಓಡಿದಾಳಂದರೆ 4 ಸುತ್ತು ದೂರ ಓಡಿದಾಗ ಅದನ್ನು 4ರಿಂದ ನಾವಿಲ್ಲಿ ಗುಣಾಕಾರನ ಮಾಡಿದಾಗ 4 ಸೊನ್ನೆಲೆ 0, 4 2 8, 4 2 8. ಸೊ ಒಟ್ಟಾರೆ ಅವಳು ಓಡಿದ ದೂರ 880 ಮೀಟರ್. ಸುಮಾ ಓಡಿದ ಒಟ್ಟು ದೂರ ಎಷ್ಟು? 880 ಮೀಟರ್. ಮುಂದಿನ ಪ್ರಶ್ನೆ, ಕೊಟ್ಟಿರುವ ಅನುಕ್ರಮ 14, 28, 42, 56 ಡ್ಯಾಶ್ ರಲ್ಲಿ ಮುಂದಿನ ಸಂಖ್ಯೆ ಕಂಡುಹಿಡಿಯಿರಿ. ಆಪ್ಷನ್ ಎ 98, ಬಿ 70, ಸಿ 84, ಡಿ 112. ಇಲ್ಲಿ ಏನಿರ್ಬೋದು ವಿನ್ಯಾಸ? ಇವು ಯಾವ ಸರಣಿಯಲ್ಲಿ ಇದೆ ಅಂತ ನೋಡಿದಾಗ 14ರ ಮಗ್ಗಿಯನ್ನು ಸರಣಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ. ಹಾಗಂದರೆ ಇಲ್ಲಿ 14 ಒಂದಲೇ 14, 14 ಎರಡಲೇ 28, 14 ಮೂರಲೇ 42, 14 ನಾಲ್ಕಲೇ 56, 14 ಐದಲೇ ಎಷ್ಟು? 14 ಐದಲೇ 70. ಸೊ ಆನ್ಸರ್ ಬಿ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. 8 ಬಂಡಲ್ಗಳ ವಯರಿನ ಉದ್ದ 320 ಮೀಟರ್ ಆದರೆ ಒಂದು ಬಂಡಲ್ ವಯರಿನ ಉದ್ದ ಎಷ್ಟು? ಈಗ ಇಲ್ಲಿ ನೋಡಿ, 8 ಬಂಡಲ್ ವಯರ್ನಲ್ಲಿರೋದು 320 ಮೀಟರ್ ವಯರ್ ಇದೆ. ಸೊ ಹಾಗಾದರೆ ಒಂದು ಬಂಡಲ್ನಲ್ಲಿರುವಂತಹ ವಯರ್ನ ಉದ್ದ ಎಷ್ಟು ಅಂತ ನೋಡಿದಾಗ ಇದನ್ನು ಸಹ ಓರೆ ಗುಣಾಕಾರ ಅಂತ ಪರಿಗಣಿಸಿದಾಗ 320 ಮತ್ತು 1 ಗುಣಾಕಾರ ಆಗುತ್ತೆ. ಕೆಳಗಡೆ 8 ಏನಾಗುತ್ತೆ ಅಂದರೆ ಭಾಗಾಕಾರ ಆಗುತ್ತೆ. ಇದನ್ನು ನಾವು ಭಾಗಾಕಾರ ಮಾಡಿದಾಗ 8 ಒಂದಲೇ 8 ನಾಲ್ಕಲೇ 32, 8 ಸೊನ್ನೆಲೆ 0. ಸೊ ಒಂದು ಬಂಡಲ್ನಲ್ಲಿರುವಂತಹ ವಯರಿನ ಉದ್ದ 40 ಮೀಟರ್ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಎ 40 ಮೀಟರ್. ಮುಂದಿನ ಪ್ರಶ್ನೆ ನೋಡೋದಾದರೆ 1/4 ಪ್ಲಸ್ 2/3 ಪ್ಲಸ್ 3/2 ಪ್ಲಸ್ 2/2 ಅಂದರೆ 2/2, 3/2, 2/3, 1/4 ಅಂತಲೂ ಕರಿತೀವಿ. ಇದನ್ನೆಲ್ಲವನ್ನು ನಾವು ಕೂಡಿಸಿದಾಗ ಬರುವಂತಹ ಆನ್ಸರ್ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ 8, ಬಿ 12, ಸಿ 16, ಡಿ 10. ಇಲ್ಲಿಗ ಇದಿಷ್ಟನ್ನು ಹಚ್ಕೊಂಡಾಗ ಇಲ್ಲಿ ಪೂರ್ಣ ಸಂಖ್ಯೆಗಳು ಇದ್ದಾವೆ ಮತ್ತು ಭಿನ್ನರಾಶಿಯಲ್ಲಿ ಕೂಡ ಸಮ ಭಿನ್ನರಾಶಿನೂ ಇದ್ದಾವೆ. ಮೊದಲಿಗೆ ನಾವು ಇಲ್ಲಿ ಪೂರ್ಣ ಸಂಖ್ಯೆಗಳನ್ನು ನಾವು ಮೊದಲಿಗೆ ಕೂಡಿಸ್ಕೊಳ್ಳೋಣ. 1 + 2 3, 3 + 3 6, 6 + 2 8 ಆಗುತ್ತೆ. ಸೊ ಪೂರ್ಣ ಸಂಖ್ಯೆ 8 ಆಯಿತು. ಈಗ ನೆಕ್ಸ್ಟ್ ನಾವೇನು ನೋಡ್ಕೊಳ್ಳೋಣ ಅಂದರೆ ಭಿನ್ನರಾಶಿಯಲ್ಲಿ ನೋಡೋಣ. 1/4 + 3/4 ಅಂತ ನೋಡಿದಾಗ ನಮಗಿಲ್ಲೇನಾಯಿತು? ಒಂದು ಪೂರ್ಣ ಸಂಖ್ಯೆ ಸಿಕ್ತು. ನಾವು ಭಿನ್ನರಾಶಿ ಒಳಗೆ ನೋಡಿದಾಗ 1/4 ಮತ್ತು 3/4 ನಾವು ಕೂಡಿಸಿದಾಗ ನಮಗೆ ಒಂದು ಉತ್ತರ ಸಿಗುತ್ತೆ, ಒಂದು ಪೂರ್ಣ ಆಗುತ್ತೆ. ಅದಾದಮೇಲೆ ಇಲ್ಲಿ ಅರ್ಧನ ಕೂಡಿಸಿದಾಗೂ ಕೂಡ ನಮಗೇನಾಗುತ್ತೆ? ಒಂದು ಪೂರ್ಣ ಆಗುತ್ತೆ. ಸೊ ಇಲ್ಲಿ ಒಟ್ಟಾರೆ ಆನ್ಸರ್ ನಮ್ಗೆ ಬರೋದು 8 + 1 + 1 ಅಂತ ಮಾಡಿದಾಗ 10 ಅಂತ ಸಿಗುತ್ತೆ. ಸೊ ಆನ್ಸರ್ ಇಲ್ಲಿ ಏನಾಗಿರುತ್ತೆ ಅಂದರೆ ಆಪ್ಷನ್ ಡಿ 10. ಮುಂದಿನ ಪ್ರಶ್ನೆ, 3421.07 ಪ್ಲಸ್ 4362.42 ಇದೆರಡು ಕೂಡಿಸಿದಾಗ ಎಷ್ಟು ಬರುತ್ತೆ? ಈಗ ಈ ಕಡೆ ನೋಡೋಣ. ಇಲ್ಲಿ 7 + 2 ಎಷ್ಟಾಯಿತು? 9 ಆಯಿತು. ನೆಕ್ಸ್ಟ್ 0 + 4 4, ಬಿಂದುವಿಗೆ ಬಿಂದು. 1 + 2 3, 2 + 6 8, 4 + 3 7, 3 + 4 7. ಸೊ ಆನ್ಸರ್ 7783.49. ಉತ್ತರ ಇರೋದು ಆಪ್ಷನ್ ಯಾವುದರಲ್ಲಿ? ಆಪ್ಷನ್ ಬಿ 7783.49. ಮುಂದಿನ ಪ್ರಶ್ನೆ,
ಒಂದು ಚೌಕಾಕಾರದ ತೋಟದ ಒಂದು ಬದಿಯ ಉದ್ದ 80 ಮೀಟರ್ ಆದರೆ ಅದರ ಸುತ್ತಳತೆ ಏನು? ಸೊ ಅವ್ರೇನು ಕೊಟ್ಟಿದ್ದಾರೆ ಈಗ ಇಲ್ಲಿ, ಒಂದು ಚೌಕಾಕಾರದ ಒಂದು ಬಾಹುವಿನ ಉದ್ದ 80 ಅಂತ ಆದರೆ ಅದು ಪ್ರತಿಯೊಂದು ಬಾಹುವಿನ ಉದ್ದನೂ ಕೂಡ ಏನಾಗಿರುತ್ತೆ, ಇದು 80, ಇದು 80, ಇದು 80. ಸುತ್ತಳತೆಯನ್ನು ನೋಡಬೇಕಂದ್ರೆ ಸುತ್ತಳತೆಯ ಸೂತ್ರ 4 ಇಂಟು ಬಾಹು. ಸೂತ್ರದ ಪ್ರಕಾರ ನಾವು ಹಚ್ಕೊಂಡಾಗ 4 ಗುಂಡ್ಲೆ ಬಾಹು ಅಂದರೆ 80. ಇನ್ನೆರಡು ಗುಣಾಕಾರ ಮಾಡಿದಾಗ 4 ಸೊನ್ನೆಲೆ 0, 4 ಎಂಟ್ಲೆ 32. ಸೊ ಎಷ್ಟು ಮೀಟರ್ ಆಯಿತು? 320 ಮೀಟರ್. ಸೊ ಆನ್ಸರ್ ಆಪ್ಷನ್ ಡಿ 320 ಮೀಟರ್. ಮುಂದಿನ ಪ್ರಶ್ನೆ ಹೋಗೋಣ. 4361.42 ಮೈನಸ್ 376.73 ಈ ಲೆಕ್ಕವನ್ನು ನೋಡೋಣ ಈಗ. ಸೊ ಇಲ್ಲಿ 376 ಅಂತ ಇದೆ. ಇಲ್ಲಿ ನಾನು ಮೊದಲಿಗೆ ಏನೂ ಇಲ್ಲ, 0 ಅಂತ ಹಚ್ಕೊಂಡಿದ್ದೀನಿ. ಈಗ 2ರಲ್ಲಿ 3 ಹೋಗಲ್ಲ, ಕೈಲಾ ತೊಗೊಂಡಾಗ ಇಲ್ಲಿ 12 ಆಗುತ್ತೆ. 12ರಲ್ಲಿ 3 ಹೋದರೆ ಆನ್ಸರ್ 9 ಬರುತ್ತೆ. ಇಲ್ಲಿ 14 ಆಗುತ್ತೆ ಕೈಲಾ ತೊಗೊಂಡಾಗ, ದಶಕವನ್ನು ತೊಗೊಂಡಾಗ. 14ರಲ್ಲಿ 7 ಹೋದರೆ 7 ಬರುತ್ತೆ. ಬಿಂದುವಿಗೆ ಬಿಂದು ಕ್ಷಮಿಸಿ, ಇಲ್ಲಿ 7ರಲ್ಲಿ ಮತ್ತು ಇನ್ನೊಂದು ಹೋದಾಗ 6 ಬರುತ್ತೆ. ಆಮೇಲೆ ಇಲ್ಲಿ 11, ಇದು 11 ಆದಾಗ 11ರಲ್ಲಿ 7 ಹೋಗಬೇಕು. 7 ಹೋದಾಗ ಆನ್ಸರ್ 4 ಬಂತು. ಆಮೇಲೆ ಇಲ್ಲಿ 6ರಲ್ಲಿ ಇಲ್ಲಿ 16 ಆಗುತ್ತೆ. ಇದು 16ರಲ್ಲಿ 8 ಹೋದರೆ ಆನ್ಸರ್ 8 ಬರುತ್ತೆ. 13ರಲ್ಲಿ 4 ಹೋದರೆ ಆನ್ಸರ್ 9. 4ರಲ್ಲಿ 1 ಹೋದರೆ 3. ಸೊ ಆನ್ಸರ್ 3984. 3984.61. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಒಂದು ಬ್ಯಾಗಿನ ಬೆಲೆ 230 ರೂಪಾಯಿ ಆದರೆ 14 ಬ್ಯಾಗ್ಗಳ ಬೆಲೆ ಎಷ್ಟು? ಇದನ್ನು ಕೂಡ ನಾವೇನು ಮಾಡಬೇಕು, ಗುಣಾಕಾರನ ಮಾಡಬೇಕು. 230 ಗುಂಡ್ಲೆ 14 ಅಂತ ಮಾಡಿದಾಗ ನಿಮ್ಗೆ 14 ಮಗ್ಗಿ ಬರೆದಾಗ ಈಸಿಯಾಗಿರುತ್ತೆ. 14 ಸೊನ್ನೆಲೆ 0, 14 ಮೂರಲೆ 42, 14 ಎರಡಲೆ 28, 28 ಪ್ಲಸ್ 4 32. ಸೊ 14 ಬ್ಯಾಗಿನ ಬೆಲೆ 3220. ಸೊ ಆನ್ಸರ್ ಆಪ್ಷನ್ ಸಿ 3220 ರೂಪಾಯಿ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಉಡುಪುಗಳನ್ನು ಸಿದ್ಧಪಡಿಸುವ ಫ್ಯಾಕ್ಟರಿಯೊಂದು ಪ್ರತಿದಿನ 3526 ಉಡುಪುಗಳನ್ನು ಸಿದ್ಧಪಡಿಸುತ್ತದೆ. ಹಾಗಾದರೆ 23 ದಿನಗಳಲ್ಲಿ ಅದು ಎಷ್ಟು ಉಡುಪುಗಳನ್ನು ಸಿದ್ಧಪಡಿಸುತ್ತದೆ? 23 ದಿನಗಳ ಉತ್ಪಾದನೆಯನ್ನು ನಾವು ಈ ರೀತಿ ಹಚ್ಕೊತೀನಿ. ಈಗ ಇದನ್ನ ಹಚ್ಕೊಂಡಾಗ ಇಲ್ಲಿ ನಾವು ಗುಣಾಕಾರ ಲೆಕ್ಕವನ್ನು ಮಾಡಬೇಕಾಗುತ್ತೆ. 3 6ಲೆ 18, 3 2ಲೆ 6 ಪ್ಲಸ್ 1 7, 3 5ಲೆ 15 ಕೈಲಾ 1, 3 3ಲೆ 9 ಪ್ಲಸ್ 1 10, 2 6ಲೆ 12, 2 2ಲೆ 4 ಪ್ಲಸ್ 1 5, 2 5ಲೆ 10, 2 3ಲೆ 6 ಪ್ಲಸ್ 1 7. ಎರಡನ್ನು ಕೂಡಿಸಿದಾಗ 8, 7 ಪ್ಲಸ್ 2 9, 5 5 10, 0 0 ಪ್ಲಸ್ 1 1, 7 ಪ್ಲಸ್ 1 8. ಸೊ 81,098 ರೂಪಾಯಿ ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ 91,098 ಆಗಿರುತ್ತೆ. ಮುಂದಿನ ಪ್ರಶ್ನೆ, ಈ ವೃತ್ತದ ವ್ಯಾಸ ಯಾವುದು? ಆಪ್ಷನ್ ಎ RS, ಬಿ OM, ಸಿ PQ, ಡಿ QS. ಸೊ ಮೊದಲಿಗೆ ವ್ಯಾಸ ಅಂದರೆ ಏನು ಅಂತ ತಿಳ್ಕೊಬೇಕು. ವ್ಯಾಸ ಅಂದರೆ ವೃತ್ತದ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿರುವ ಮತ್ತು ವೃತ್ತದ ಒಂದು ವಿರುದ್ಧ ಬಿಂದುಗಳನ್ನು ಸೇರಿರುವಂತಹ ಒಂದು ರೇಖಾಖಂಡ. ಈಗ ಇಲ್ಲಿ ವೃತ್ತದ ಕೇಂದ್ರ ಬಿಂದು ಯಾವುದು? O, ಹೌದಾ? ಈಗ ಅದ್ರ ಮುಖಾಂತರ ಹಾದು ಹೋಗಿರುವಂತಹ ಲೈನ್ ಯಾವುದು? PQ. ಇದು ನೋಡಿ PQ ಮತ್ತು ವೃತ್ತದ ಎರಡೂ ಬಿಂದುಗಳನ್ನು ಟಚ್ ಆಗಿದೆ. ಆಮೇಲೆ ವೃತ್ತದ ಕೇಂದ್ರದ ಮುಖಾಂತರ ಹಾದು ಹೋಗಿದೆ. ಸೊ ಆನ್ಸರ್ ಆಪ್ಷನ್ ಸಿ PQ. ಮುಂದಿನ ಪ್ರಶ್ನೆ, ಈ ತ್ರಿಭುಜದಲ್ಲಿ ವಿಕರ್ಣ ಯಾವುದು? ಆಪ್ಷನ್ ಎ PR, ಬಿ QR, ಸಿ PQ, ಡಿ QS. ವಿಕರ್ಣ ಅಂದರೆ ಏನು ಅಂದರೆ, ಒಂದು ತ್ರಿಭುಜದಲ್ಲಿ ನೋಡೋದಾದರೆ ಇಲ್ಲಿ 90 ಡಿಗ್ರಿ ಇರುತ್ತಲ್ಲ, ಅದರ ವಿರುದ್ಧವಾಗಿರುವಂತಹ ಬಾಹುವಿಗೆ ವಿಕರ್ಣ ಅಂತ ಕರೀತಾರೆ. ಇಲ್ಲಿ ಎಲ್ಲಿದೆ 90 ಡಿಗ್ರಿ? ಇಲ್ಲಿ ಆ್ಯಂಗಲ್ ಕೋನ Q ಅಲ್ಲಿ 90 ಡಿಗ್ರಿ ಇದೆ. ಇದರ ವಿರುದ್ಧ ಬಾಹು ಯಾವುದು? PR. ಸೊ ಹಾಗಾದರೆ 90 ಡಿಗ್ರಿ ಕೋನಕ್ಕೆ
PR. ಸೊ ಆಪ್ಷನ್ ಎ PR. ಮುಂದಿನ ಪ್ರಶ್ನೆ, ಒಂದು ಆಯತಾಕಾರದ ತೋಟದ ಉದ್ದ ಹಾಗೂ ಅಗಲಗಳು ಕ್ರಮವಾಗಿ 120 ಮೀಟರ್ ಮತ್ತು 85 ಮೀಟರ್ಗಳಾದರೆ ಅದರ ಸುತ್ತಳತೆ ಏನು? ಇಲ್ಲಿ ನೋಡೋದಾದರೆ ಒಂದು ಆಯತದ ಸುತ್ತಳತೆನ ಕಂಡುಹಿಡಿಬೇಕು. ಇಲ್ಲಿ ಉದ್ದ ಎಷ್ಟಿದೆ? 120 ಮೀಟರ್ ಕೊಟ್ಟಿದ್ದಾರೆ, ಅಗಲ 85 ಮೀಟರ್ ಕೊಟ್ಟಿದ್ದಾರೆ. ಸೊ ಸುತ್ತಳತೆಯ ಸೂತ್ರ ಏನು? 2 ಇಂಟು ಉದ್ದ ಪ್ಲಸ್ ಅಗಲ ಅಂತ, ಹೌದಾ? ಸೊ 2ಕ್ಕೆ 2, ಉದ್ದ ಅಂದಲ್ಲಿ 120 ಮೀಟರ್ ಹಚ್ಕೊಂಡಿದ್ದೀನಿ, ಅಗಲ ಇದ್ದಲ್ಲಿ 85 ಮೀಟರ್ ಹಚ್ಕೋಬೇಕು. ಸೊ ಇಲ್ಲಿ 2, ಇದನ್ನ ಎರಡನ್ನೂ ಕೂಡಿಸಿದಾಗ ನಮಗೆ ಉತ್ತರ ಬರೋದು 205. ಸೊ ಇದನ್ನು 205 ಮತ್ತು 2ನ್ನು ಗುಣಿಸ್ಬೇಕು. 2 5 10, 2 0 0, 1, 2 2 4. ಸೊ ಸುತ್ತಳತೆ ಎಷ್ಟು ಬಂತು? 410 ಮೀಟರ್. ಸೊ ಯಾವುದು ಆಪ್ಷನ್? ಆಪ್ಷನ್ ಬಿ 410 ಮೀಟರ್. ಮುಂದಿನ ಪ್ರಶ್ನೆ, 4803ಕ್ಕೆ ಎಷ್ಟನ್ನು ಸೇರಿಸಿದಾಗ 9241 ಬರುತ್ತದೆ ಅಂದಾಗ ನಾವು ಇಲ್ಲೇನು ಮಾಡಬೇಕಾಗತ್ತೆ? 9241ರಲ್ಲಿ 4803ನ್ನು ಕಳಿಬೇಕು. ಅದು ಈ ರೀತಿ ಹಚ್ಕೊಂಡಾಗ ಇಲ್ಲಿ 11ರಲ್ಲಿ 3 ಹೋಗಿದೆ 8, ಇಲ್ಲಿ 4ರಲ್ಲಿ 1 ಹೋಗಿದೆ 3. ಸೊ ಇಲ್ಲಿ 12ರಲ್ಲಿ 8 ಕಳೆದಿದ್ದೀನಿ, ಕೈಲ ತೊಗೊಂಡು ಇಲ್ಲಿ 4 ಬರುತ್ತೆ. ಇಲ್ಲಿ 9ರಲ್ಲಿ 5 ಕಳೆದಾಗ 4 ಉಳಿತೆ. ಸೊ ಉಳಿಯೋದು ಎಷ್ಟನ್ನ ಸೇರಿಸಬೇಕು? 4438. ಸೊ ಯಾವ್ದು ಆನ್ಸರ್? 4438, ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, 6200 ಮೀಟರ್ಗಳನ್ನು ಕಿಲೋಮೀಟರ್ಗಳಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಸೊ ಇಲ್ಲಿ 6200ನ್ನು ನಾವು ಡಿವೈಡ್ ಮಾಡ್ಕೊಂಡು ಬರೆದಾಗ 6000 ಪ್ಲಸ್ 200 ಮೀಟರ್, 8000 ಮೀಟರ್ ಪ್ಲಸ್ 200 ಮೀಟರ್. ಈಗ ಇದನ್ನು 1000 ಮೀಟರ್ಗೆ ಎಷ್ಟು ಕಿಲೋಮೀಟರ್? 1 ಕಿಲೋಮೀಟರ್, ಹೌದಲ್ವಾ? ಹಾಗಾದರೆ 8000 ಮೀಟರ್ಗೆ ಎಷ್ಟು ಕಿಲೋಮೀಟರ್? 6 ಕಿಲೋಮೀಟರ್. ಆಮೇಲೆ ಇಲ್ಲಿ 200 ಮೀಟರನ್ನು ನಾವು ಹಾಗೆ ಹಚ್ಕೋಬೇಕು, ಅಂದರೆ 6 ಕಿಲೋಮೀಟರ್ ಮತ್ತು 200 ಮೀಟರ್ ಆಗುತ್ತೆ. ಇದನ್ನು ನಾವು ಬಿಂದುವಲ್ಲಿ ಬರೆದಾಗ 6.2 ಕಿಲೋಮೀಟರ್ ಅಂತ ಆಗುತ್ತೆ. ಸೊ ಉತ್ತರ ಏನು? 6.2 ಕಿಲೋಮೀಟರ್. ಎಷ್ಟನೇದು? ಆಪ್ಷನ್ ಎ. ಮುಂದಿನ ಪ್ರಶ್ನೆ, 1260/18 ಮಾಡಬೇಕು. ಇಲ್ಲಿ ನಿಮಗೆ 18 ಮಗ್ಗಿ ಅಂತೂ ಬರುತ್ತೆ. ಸೊ 18 7 126. ಸೊ ಮೈನಸ್ ಮಾಡಿದಾಗ 0, 0ನ ಕೆಳಗೆ ಇಳಿಸ್ಕೋಬೇಕು. 18 0 0 ಆಯ್ತಲ್ವಾ? ಸೊ ಆನ್ಸರ್ ಎಷ್ಟು ಬಂತು? 70 ಬಂತು. ಸೊ ಇಲ್ಲಿ ಯಾವುದು? ಆಪ್ಷನ್ ಸಿ 70. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವಿಶಾಲ ಕೋನ ಯಾವುದು? ವಿಶಾಲ ಕೋನ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ವಿಶಾಲ ಕೋನ ಅಂತಂದರೆ 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ. ಹಾಗಾದರೆ ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ವಿಶಾಲ ಕೋನ ಯಾವುದು? 90 ಡಿಗ್ರಿಗಿಂತ ಯಾವುದು ಜಾಸ್ತಿ ಇದೆ, 180ಕ್ಕಿಂತ ಯಾವುದು ಕಡಿಮೆ ಇದೆ ಅಂತ ನೋಡೋದಾದರೆ ಆಪ್ಷನ್ ಡಿ 145 ಡಿಗ್ರಿ. 75 ಡಿಗ್ರಿ ಅನ್ನೋದು ಲಘು ಕೋನ, 180 ಡಿಗ್ರಿ ಅನ್ನೋದು ಸರಳ ಕೋನ, 90 ಡಿಗ್ರಿ ಲಂಬ ಕೋನ. ಸೊ ಸರಿಯಾದ ಉತ್ತರ 145 ಡಿಗ್ರಿ ವಿಶಾಲ ಕೋನ ಆಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ವೃತ್ತದಲ್ಲಿ ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದರೆ. ಸೊ ಈಗ ಆಪ್ಷನ್ ಎ 1/3, ಬಿ 1/6, ಸಿ 1/4, ಡಿ 1/8. ಇಲ್ಲಿ ವೃತ್ತದಲ್ಲಿ ನೋಡಿದಾಗ ಇಲ್ಲಿ ಅವರು ಒಂದು ಲೈನನ್ನ ಬಿಟ್ಟಿದ್ದಾರೆ, ಯಾಕಂದರೆ ಎಲ್ಲವೂ ಸಮಭಾಗದಲ್ಲಿ ಇರಬೇಕು. ಇಲ್ಲಿ ಒಟ್ಟಾರೆ ಎಷ್ಟು ಭಾಗಗಳಿದೆ ಅಂತ ಎಣಿಸೋಣ. ಬಣ್ಣ ಹಚ್ಚಿದ ಭಾಗ 2, ಇದು 3, 4, 5, 6, 7, 8. ಸೊ ಒಟ್ಟು ಭಾಗವನ್ನು ನಾವೇನು ಮಾಡಬೇಕು? ಒಟ್ಟು ಬಳಿದ ಭಾಗವನ್ನು ನಾವು ಛೇದದಲ್ಲಿ ಬರ್ಕೊತೀವಿ. ಆಮೇಲೆ ಇಲ್ಲಿ ಬಣ್ಣ ಹಚ್ಚಿರೋ ಭಾಗ ಎಷ್ಟು? 2 ಆಗಿರುತ್ತೆ. ಸೊ ಇದನ್ನು ನಾವು ಸಮಾನ ರೂಪಕ್ಕೆ ತಂದಾಗ, ಸುಲಭ ರೂಪಕ್ಕೆ ತಂದಾಗ 2 1 2 4 8. ಸೊ 1/4, ಆನ್ಸರ್ ಸಿ 1/4, 4ನೇ ಒಂದು ಭಾಗ. ಮುಂದಿನ ಪ್ರಶ್ನೆ, 10ನೇ 3 ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ದಶಮಾಂಶ ರೂಪದಲ್ಲಿ ಬರೆಯುವಾಗ ಅಂಶದಲ್ಲಿ ಯಾವ ನಂಬರ್ ಇದೆ? 3, ಅದನ್ನು ಇಲ್ಲಿ ಬರ್ಕೊತೀವಿ. ಬರ್ಕೊಂಡಾಗ ಛೇದದಲ್ಲಿ ಎಷ್ಟು 0 ಇದೆ ಅಂತ ನೋಡಿದಾಗ 1 0. ಸೊ ಒಂದು ಸಂಖ್ಯೆ ಆದಮೇಲೆ ಬಿಂದು ಕೊಟ್ಟು 0 ಕೊಟ್ಕೊಂಡ್ರೆ ಆನ್ಸರ್ ನಮಗೆ 0.3. ಸೊ ಆಪ್ಷನ್ ಸಿ 0.3. 10ನೇ 3ನ್ನು ನಾವು ದಶಮಾಂಶ ರೂಪದಲ್ಲಿ ಬರೆದಾಗ ಆಪ್ಷನ್ ಸಿ 0.3
3 ಆಗಿರುತ್ತೆ. ಕೆಳಗಡೆ ಎಷ್ಟು 0 ಇರುತ್ತಲ್ಲ ಅಷ್ಟು ಸಂಖ್ಯೆನ ಬಿಟ್ಟು ನಾವೇನು ಮಾಡಬೇಕು, ಬಿಂದುವನ್ನು ಇಡಬೇಕು. ಸೊ ಇದಾಗಿತ್ತು ಇವತ್ತಿನ ಗಣಿತ ಪ್ರಶ್ನೆ ಪತ್ರಿಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.